ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಸುದೀರ್ಘವಾಗಿ ತನಿಖೆಯನ್ನು ಮುಂದುವರಿಸ್ತಾ ಇದೆ. ವಿಚಾರಣೆಗೆ ಹಾಜರಾಗಿದ್ದಾರೆ ಮಂಜುನಾಥ್. ಒಂದು ಬಾಕ್ಸ್ ದಾಖಲೆಯೊಂದಿಗೆ ವಿಚಾರಣೆಗೆ ಅವರು ಹಾಜರಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಡಿ ಕಚೇರಿಗೆ ವಿಚಾರಣೆಯನ್ನು ಎದುರಿಸೋದಕ್ಕೆ ಅಂತ ಮಂಜುನಾಥ್ ಅವರ ಆಗಮನ ಕೂಡ ಆಗಿದೆ. ಇವರು ಯಾರು ಅಂತ ಕೇಳಿದ್ರೆ ಮೂಡಾ ಸ್ಪೆಷಲ್ ಲ್ಯಾಂಡ್ ಆಫೀಸರ್ ಆಗಿದ್ದಾರೆ ಮಂಜುನಾಥ್. ಬರಬೇಕಾದ್ರೆ ಕೆಲ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ಕೇಳಿದ್ದಾರೆ ಅಂತ ಅನ್ಸುತ್ತೆ. ಹೀಗಾಗಿ ಒಂದು ಬಾಕ್ಸ್ ದಾಖಲೆಯೊಂದಿಗೆ ಅವರು ಬಂದಿದ್ದಾರೆ. ಇಲ್ಲಿ ಪ್ರಮುಖವಾಗಿದ್ದಂತಹ ಪ್ರಶ್ನೆಗಳಿದೆಯಲ್ಲ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ. ಲ್ಯಾಂಡ್ ಆಫೀಸರ್, ಇವರು ಮೂಡಾದ ಲ್ಯಾಂಡ್ ಆಫೀಸರ್ ಆಗಿರುವಂತಹ ಮಂಜುನಾಥ್ ಅವರು ತಮ್ಮ ಜೊತೆಗೆ ಒಂದು ಬಾಕ್ಸ್ ಅಷ್ಟು ಡಾಕ್ಯುಮೆಂಟ್ಸ್ ಅನ್ನ ತಂದು ಇಡಿ ವಿಚಾರಣೆಗೆ ಹಾಜರಾಗಬೇಕಾದ್ರೆ ರಿಜಿಸ್ಟ್ರಿಯಲ್ಲಿ ಹೆಸರು ದಾಖಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಿದ್ದು ಹೀಗೆ. ಲ್ಯಾಂಡ್ ಅನ್ನ ಇಲ್ಲಿ ಅಲಾಟ್ ಮಾಡೋ ವಿಚಾರದಲ್ಲೂ ಪ್ರೊಸೀಜರ್ಗಳ ಲ್ಯಾಪ್ಸ್ ಆಗಿದೆ. 5,000 ಸೈಟ್ಗಳ ಹಂಚಿಕೆ ಆಗಿದೆಯಲ್ಲ, ಅದರಲ್ಲಿ ಆಲ್ಮೋಸ್ಟ್ 3,000 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ಯಾರ್ಯಾರಿಗೋ ಬೇನಾಮಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ಆಸ್ತಿಗಳನ್ನು ಕಬಳಿಸಿದ್ದಾರೆ ಅನ್ನೋದು ಒಂದು ಆರೋಪ. ಇನ್ನೊಂದು 1,095 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳು ನಾಪತ್ತೆ ಆಗಿದೆ ಅಂತ. ಸೊ ಎರಡೂ ವಿಚಾರದಲ್ಲಿ ಯಾರ್ಯಾರು ಸಂಬಂಧಪಡ್ತಾರೋ ಅವರೆಲ್ಲರನ್ನ ಕರೆದು ಫೈಂಡಿಂಗ್ಸ್ ಮಾಡೋ ಕೆಲಸವನ್ನ ಇಡಿ ಮಾಡ್ತಾ ಇದೆ. ತನಿಖೆಯಲ್ಲಿ ಈಗಾಗಲೇ ಅಕ್ರಮದ ಆಳ ಅಗಲವನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ಈ ದಾಖಲೆಗಳ ಮೂಲಕ ಇನ್ನೂ ಇಂಟ್ರೆಸ್ಟಿಂಗ್ ಅಂಶಗಳು ಯಾವ್ದ್ಯಾವ್ದು ಹೊರ ಬರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕೋರ್ಟ್ನ ಮುಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬರೋಕ್ಕೂ ಮುಂಚೆನೆ ಇಡಿ ಈ ಪತ್ರ ಬಾಂಬನ್ನು ಸಿಡಿಸಿದೆ. ಆ ಪತ್ರ ಬಾಂಬ್ನ ಎಫೆಕ್ಟ್ ಏನು ಅಂತ ಕೇಳಿದ್ರೆ, ಇಡೀ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇದನ್ನ ಇಗ್ನೋರ್ ಮಾಡಂಗಿಲ್ಲ ಅಂತ.